ಓಂ ಮುದ್ದು ರಾಮ ಮಂಜರಿ. ಇವತ್ತು 11ನೇ ಅಧ್ಯಾಯ. ಶಿರೋನಾಮೆ ಬಾಳು ಬಹು ದನಿ ರಾಗ. ಬಾಳು ಬಹು ದನಿ ರಾಗ. ಹೆಂಗೆ ಕೂಡ್ಸ್ಯಾರ ನೋಡಿ, ಶಬ್ದ ಎಷ್ಟು ಚಂದ ಕೂಡ್ಸ್ಯಾರಲ್ಲ. ಬಾಳು ಒಂದೇನು ರೀ? ಬದುಕು, ಜೀವನ, ಸಂಸಾರ ಎಲ್ಲ ಬಾಳು ಅರ್ಥ. ಇನ್ನು ಬಹು ಅಂದ್ರೇನು? ಹೆಚ್ಚು, ಅಧಿಕ, ಅನೇಕ. ಆಮೇಲೆ ದನಿ ಅಂದರೆ ಸಪ್ಪಳ, ಶಬ್ದ, ಧ್ವನಿ, ಸ್ವರಿ, ಇಂಪಾದ ಸ್ವರ. ಹೀಗೆ. ಆಮೇಲೆ ರಾಗ. ರಾಗ ಅಂದರೆ ಏನು ರೀ? ಕೆಂಪು ಬಣ್ಣ, ಒಲುಮೆ, ಪ್ರೀತಿ, ಹಿಗ್ಗು, ಇವೆಲ್ಲ. ಅಂದರೆ ಏನು ಅರ್ಥ ಆಗ್ತದೆ ಇನ್ನು ಟೋಟಲ್ ಅಂದ್ರೆ, ಜೀವನವು ಅಧಿಕವಾಗಿರುವ, ಇಂಪಾದ ಅಥವಾ ಪ್ರೀತಿಯದು. ಜೀವನ ಯಾವಾಗಲೂ ಪ್ರೀತಿಯದು, ಹಿಗ್ಗಿನದು ಅನ್ನುವ ಅರ್ಥ ಈ ಶಿರೋನಾಮೆ ಕೊಡ್ತದೆ. ಈ ಶಿರೋನಾಮೆಯ ಕೆಳಗಿರುವಂಥ ಈ ಚೌಪದಿಯನ್ನು ನೋಡೋಣ. ಇರುವಾಗ ಫಲ ಕೊಟ್ಟು ಉರುಳಿತರು ಕಟ್ಟಿಗೆಯೋ, ಹಾಲಿತ್ತ ಹಸು ಸತ್ತು ತೊಗಲ ನೀಡುವುದೋ, ಮಳೆ ಹನಿಯ ನೆಲಕ್ಕಿತ್ತು ಮುಗಿಲು ಮರೆಯಾಗುವುದು, ಕೊಡುತ್ತ ನಗು ನಗುತ್ತ ಕೊಡು ಮುದ್ದು ರಾಮ. ಅದ್ಭುತ ಅಲ್ಲ? ಅದ್ಭುತ. ಕೊಡಬೇಕು, ನಕ್ಕೋತ ಕೊಡಬೇಕು, ಸಂತೋಷದಿಂದ ಕೊಡಬೇಕು. ಗಿಡ ಮರಗಳೇನಾದರೂ ಹಣ್ಣು ಹಂಪಲ ಕೊಡ್ಬೇಕಾದ್ರೆ ನಿಮ್ಗೆ ಕೇಳ್ತಾವೆ, ನಾವು ಕೊಡ್ಬಿಡ್ತಾವೆ ಸುಮ್ಮನೆ. ಆಕಳು ಹಿಂಡಿ ಆಕಳ ಹಾಲು ತೊಗೋತೇವೆ, ಪಾಪ ವಯಸ್ಸಾಯ್ತಂದ್ರೆ ಸಾಯ್ತದೆ. ಅದು ಹೆಂಗೆ ಪ್ರೀತಿಯಿಂದ ಕೊಟ್ಕೋತ ಇರ್ತದೆ. ಅದರಂತೆ ಮಳೆ, ಮುಗಿಲ ಮೇಲಿಂದ ಮಳೆ ಸುರಿತದ. ಎಷ್ಟು ಅದ್ಭುತವಾಗಿ ಸುರಿತದಲ್ಲ ಇದು. ಇನ್ನು ಮುಂದಿನ ಬಾಳು ಬಹುದನಿ ರಾಗ 100. ಹಬ್ಬ, ಯಾಕೆ 100 ಆಯ್ತಿದು ಅಂತ ವಿಚಾರ ಮಾಡಿದರೆ, ಇದು ನಮ್ಮ ಜೀವನವನ್ನು ಕುರಿತು ಇದೆ. ಮನುಷ್ಯನ ಜೀವನವನ್ನು ಕುರಿತು ಇರುವುದರಿಂದ ಇಷ್ಟೊಂದು ಚೌಪದಿಗಳ ಮುಖಾಂತರ ಮುದ್ದು ರಾಮ ಏನೇನೋ ಉಪದೇಶವನ್ನು ಮಾಡ್ತಾ ಇದ್ದಾನೆ, ಮಹತ್ವದ ಉಪದೇಶವನ್ನು ಮಾಡ್ತಾ ಇದ್ದಾನೆ ನೋಡಿ. ಜೀವನದೊಳಗೊಂದು ಸ್ಪಂದನ ಹೆಂಗಂದ್ರೆ, ಬಿತ್ತದಿರೆ ಬೆಳೆಯಲ್ಲಿ, ಸುತ್ತದಿರೆ ಇಳೆಯಲ್ಲಿ, ತಳಿರಲ್ಲಿ ಸೊಂಪೆಲ್ಲಿ ಮುಗಿಲ ನೀರಿರದೆ, ಸರಸತೆಯ ಸೋಂಕಿರದ ಚಾರುತರ ಕಲೆಯಲ್ಲಿ, ಜೀವಸ್ಪಂದನ ಬದುಕು ಮುದ್ದು ರಾಮ. ಒಂದು ಸ್ಪಂದನ, ಜೀವನದಾಗ ಒಂದು ತುಡಿಯುವಿಕೆ ಇರ್ತದೆ, ಒಂದು ಭಾವನೆಗಳಿಗೆ ಪ್ರತಿಕ್ರಿಯೆ ಇರ್ತದೆ. ಆ ಅದ್ಭುತವಾದ ಪ್ರತಿಕ್ರಿಯೆ ಇರುವುದರಿಂದ ಅದೇ ಜೀವನ ಅಂತ ಹೇಳ್ತದೆ. ಹಾಗಾದರೆ ನಾವು ನಾನು ಕೆಲವು 100ರಲ್ಲಿ ಕೆಲವೊಂದಷ್ಟನ್ನೇ ಆರಿಸಿಕೊಂಡಿದ್ದೇನೆ. ಚಿಂತೆ ಜೀವನದ ಒಂದು ಭಾಗ. ಪ್ರತಿಯೊಬ್ಬರಿಗೂ ಇರ್ತದೆ ಚಿಂತೆ. ಅವನು ಎಷ್ಟೇ ಶ್ರೇಷ್ಠನಾಗಿರಲಿ, ಎಷ್ಟೇ ಕನಿಷ್ಠನಾಗಿರಲಿ, ಏನೇ ಇರಲಿ, ಚಿಂತೆ ಅವನ ಬೆನ್ನ ಹಿಂದನ ಭಾರವಾಗಿ ಇಳ್ದೇ ಇರ್ತದೆ ಅಂತ ಹೇಳ್ತಾರೆ. ಹಂಗೆ ಚಿಂತೆ ಅದು ನೋಡಿ. ಇದ್ದರೊಂದರ ಚಿಂತೆ, ಇರದಿರೊಂದರ ಚಿಂತೆ, ಇದ್ದಾಗ ಇರದುದುಕೆ ಇನ್ನೊಂದು ಚಿಂತೆ. ಓಹೋ, ಬದುಕೊಂದು ಬರಿಸಂತೆ ಈ ತುಡಿವ ಚಿಂತೆಯಲಿ. ಓಹೋ, ಈ ಚಿಂತೆಯೊಳಗೆ ಬದುಕೊಂದು ಬರಿಸಂತೆ ಈ ತುಡಿವ ಚಿಂತೆಯಲಿ, ಗದ್ದಲವೇ ಬದುಕೇನೋ. ಪ್ರಶ್ನೆ ಮಾಡ್ತಾನೆ ಮುದ್ದುರಾಮ. ಈ ನಮ್ಮನೆ ಗದ್ದಲವೇ ಬದುಕೇನೋ, ವಿಚಾರ ಮಾಡಿರಿ, ಅದಕ್ಕೆ ಭಾಳ ಚಿಂತೆ ಮಾಡಬೇಡ್ರಿ ಅನ್ನುವಂಥ ಅರ್ಥವನ್ನು ಇದು ಕೊಡ್ತದೆ. ಆಮೇಲೆ ಇದು ಮುಂದೆ ಚಿಂತೆಯ ವಿಶೇಷಣೆ ಆಯಿತು. ಇನ್ನು ಏನಪ್ಪ ಮುಂದೆ, ಇವತ್ತು ಈ ಕುಲ, ಜಾತಿ, ಕುಲ, ನಮ್ಮ ಕುಲ ಶ್ರೇಷ್ಠ, ನಿಮ್ಮ ಕುಲ ಶ್ರೇಷ್ಠ, ನಮ್ಮ ಧರ್ಮ ಶ್ರೇಷ್ಠ, ನಿಮ್ಮ ಧರ್ಮ ಶ್ರೇಷ್ಠ. ಕುಲ ಅಂದರೆ ಒಂದು ವ್ಯಾಪಕವಾದ ಅರ್ಥವನ್ನು ನಾವು ತೆಗೆದುಕೊಡ್ತೇವಣ. ನೆಲವೊಂದೇ
ಜಲವೊಂದೇ ಬಾನೊಂದೇ ಎಲ್ಲರೊಂದೇ ಉಸಿರು ಬಸಿರುಗಳೊಂದೇ ಈ ಒಡಲಿನಲ್ಲಿ ಜಗದಲ್ಲಿದೆ ಒಂದೇ ಕುಲ ಅದು ಸಹಜ ಮನುಜ ಕುಲ ಕುಲ ಕದನ ತರವಲ್ಲ ಮುದ್ದು ರಾಮ ಕುಲ ಕದನ ತರವಲ್ಲ ಮುದ್ದು ರಾಮ. ಯಾಕೆ ಧರ್ಮ ಕರ್ಮ ಜಾತಿ ಗೀತಿ ಯಾಕೆ ಜಗಳಾಡ್ತೀರಿ? ನಾ ಮೇಲು ನೀ ಮೇಲು ಅಂಥೇಳಿ ಯಾಕೆ ಜಗಳಾಡ್ತೀರಿ? ಸರಿಯಲ್ಲ ಅಂತಾರೆ. ಯಾಕಂದ್ರೆ ಮನುಜ ಕುಲ ಒಂದೇ ಒಂದು. ನಮ್ಮ ಪಂಪ 10ನೇ ಶತಮಾನದಾಗ ಎಂಥ ಅದ್ಭುತ ಮಾತು ಹೇಳ್ಯಾನ್ರಿ. ಮನುಜ ಕುಲ ತಾನೊಂದೇ ಬಲಂ. ಹೌದಾ? ಕುವೆಂಪು ಅವ್ರ ವಿಶ್ವಮಾನವ ಸಂದೇಶ ಅದ್ಭುತ ಅಲ್ಲ. ಅನೇಕ ಶ್ರೇಷ್ಠರು ಹೇಳ್ಕೋತನೇ ಇದ್ದಾರೆ. ಆದರೂ ಸಹ ಇವತ್ತು ಸಮಾಜ ಸುಧಾರಿಸುತ್ತಿಲ್ಲ. ಜಾತಿ ವೈಷಮ್ಯ ಕುಲದ ವೈಷಮ್ಯ ನಡೆದೇ ಇದೆ. ಹಂಗಾರೆ ಏನಪ್ಪ ಇದಕ್ಕೆ ಪರಿಹಾರ? ಇದೇ ನಿಮ್ಗೆ ಒಂದು ಚಿಂತನೆಯ ವಿಷಯ. ಇವತ್ತಿಗೆ ಎಲ್ಲರೂ ಬುದ್ಧಿವಂತರು ಚಿಂತೆ ಮಾಡಿ ಯಾಕೆ ಹಂಗೆ ಮನುಜ ಕುಲ ಒಂದೇ ತಾನೊಂದೇ ವಲಂ ಅಂತ ಸಾರಿದಂಥ ಪಂಪ 1,500 ವರ್ಷಗಳಿಂದ 1,500 ವರ್ಷಗಳಿಂದ ಆಮೇಲೆಪ್ಪ ಮುಂದಿನ ದಿನಕ್ಕೆ ಹೋಗೋಣ ನಾವು. ಈ ಜೀವನ ಅನ್ನೋದು ಒಂದು ಜಾಣವಾದ ಕಲೆ, ಜಾಣತನ. ಜೀವನದಲ್ಲಿ ನಾವು ಜಾಣತನದಿಂದ ಬದುಕಬೇಕು. ಹೀಗೆ ನೋಡು, ನಮ್ಗೆ ಆಸೆಗಳಿರ್ತಾವೆ. ಬಿಸಿಲು ಭಾಳ ಆಗ್ತದೆ. ಬಿಸಿಲಿರಲು ಚಳಿಯಾಸೆ, ಚಳಿ ಇರಲು ಬಿಸಿಯಾಸೆ, ಇರದುದುಕೆ ತುಡಿಯುವುದೇ ಮನದ ಚಾಪಲ್ಯ. ತನ್ನ ಹತ್ರ ಏನಿಲ್ಲಲ್ಲ ಅದು ಬೇಕನ್ನಿಸ್ತದೆ, ಇರದ್ದು ಬೇಕನ್ನಿಸ್ತದೆ. ಇರುವುದನ್ನು ಇದ್ದಂತೆ ಪಡೆದರಿದೆ ಆನಂದ. ಇರುವುದನ್ನು ಇದ್ದಂತೆ ಪಡೆದರಿದೆ ಆನಂದ. ಬದುಕೊಂದು ಜಾಣಕಲೆ ಮುದ್ದು ರಾಮ. ಭಾಳ ಅದ್ಭುತವಾದಂಥ ಈ ನಮ್ಮನೆ ಒಂದು ವಿಶ್ಲೇಷಣೆ, ಅದ್ಭುತವಾದ ಜೀವನದ ವಿಶ್ಲೇಷಣೆಯನ್ನು ನಾವಿಲ್ಲಿ ಕಾಣ್ತೇವೆ. ನಿಮಗೆ ಆಶ್ಚರ್ಯ ಅಂತಂದ್ರೆ ಇನ್ನೊಂದು ನೋಡಿ, ಅದು ಅದ್ಭುತವಾಗ ಏನಾಗ್ತದೆ ಅಂತಂದ್ರೆ, ಸಿರಿಗರದ ಒಬ್ಬಿನಲ್ಲಿ ಸವಿದು ನಲಿಯುವುದಕ್ಕಿಂತ ಗುಡಿಸಿಲಿನ ಒಪ್ಪಿರದ ಗಂಜಿ ಬಲು ನೇಸು. ನಾವು ಭಾಳ ಶ್ರೀಮಂತಿದ್ದೇನೆ ಅಂತ ತಿಳ್ಕೊಂಡು ಮಸ್ತ್ ಪೈಕಿ ದೊಡ್ಡ ಮನೆ ಆಗಿದ್ದು ಮೆರೆಯೋಕ್ಕಿಂತ ಸಣ್ಣ ಗುಡಿಸಲ್ದಾಗಿರೋದು ಚಲೋ ಅಂತಾರೋ. ಗಂಜಿ ಊಟನೇ ಚಲೋ ಅಂತಾನೆ. ಯಾಕಂದ್ರೆ ಸಂತೃಪ್ತಿ ಇರಲಿ ಎಂಬ ಉದ್ದೇಶದ ಇಲ್ಲಿ. ಸಂತೃಪ್ತಿ ಪರಿಸರದಿ ಬಡತನವೇ ಆಭರಣ, ಹಣವೇ ಇಹ ಪರವಲ್ಲ ಮುದ್ದು ರಾಮ. ಹಣ ಅದು ಕರೆಕ್ಟ್ ಬೇಕು, ಅದು ಇಹನೂ ಅಲ್ಲ ಪರನೂ ಅಲ್ಲ ಅನ್ಸಂತ ಒಂದು ಅದು ವಿಶ್ಲೇಷಣೆ ಭಾಳ ದೊಡ್ಡ ಪ್ರಮಾಣದ ಈಗ ಮಾಡಲಿಕ್ಕಾಗಲ್ಲ. ಇರಲಿ. ಇನ್ನು ಜೀವನ ಹಗುರವಾಗಿರಬೇಕು. ಹೆಂಗೆ ಹಗುರ ಆಗ್ತದೆ ಎಂಬುದನ್ನು ಅದ್ಭುತವಾದ ಇದೊಂದು ಚೌಪದೇ. ಗೌರವಿಸು ಹಿರಿಯರನು ಓಲೈಸು ಪರಿಜನರ, ಬೀಗದಿರು ಕದ ತಟ್ಟಿ ಭಾಗ್ಯ ಬಂದಾಗ. ತೋರದಿರು ರೋಷವನು ಕಿರಿಯರಲಿ ಭೃತ್ಯರಲಿ, ಬಾಳು ಹಗುರಾಗಿರಲಿ ಮುದ್ದು ರಾಮ. ದೊಡ್ಡವ್ರ ವಿಷಯದಾಗ ತಂದೆ ತಾಯಿ ಗುರುಗಳು ಎಲ್ಲರ ವಿಷಯದಾಗ ಗೌರವ ಇರಬೇಕು. ಸುತ್ತಮುತ್ತಲ ಜನರ ನಡುವೆ ಪ್ರೀತಿ ವಿಶ್ವಾಸ ಇರಬೇಕು. ನಮಗೇನಾದರೂ ಒಂದು ಒಳ್ಳೆಯ ಸಿಗ್ತದೆ, ಒಂದು ಸಂಪತ್ತು ಸಿಗ್ತದೆ, ಒಂದು ದೊಡ್ಡದೇನೋ ಸಿಗ್ತದೆ, ಆವಾಗ ಅಭಿಮಾನ ಪಡಬಾರ್ದು, ದೊಡ್ಡಸ್ತಿಕೆ ತೋರಿಸ್ಬಾರ್ದು ಅಂತ ಹೇಳ್ತಾನೆ ಮುದ್ದುರಾಮಿಲ್ಲ. ಆಮೇಲೆ ಸಣ್ಣವ್ರ ಜೋಡಿ ಸೇವಕರ ಜೋಡಿ ಸಿಟ್ಟು ಮಾಡಬೇಡ್ರಿ, ಪ್ರೀತಿಯಿಂದ ಇರಲಿ. ತೋರದಿರು ರೋಷವನು ಕಿರಿಯರಲಿ ಭೃತ್ಯರಲಿ, ಬಾಳು ಹಗುರಾಗಿರಲಿ ಮುದ್ದು ರಾಮ.
ಬಾಳು ಹಗುರಾಗಿರಲಿ ಮುದ್ದು ರಾಮ. ಮತ್ತೆ ನಾಳೆ.